ನಮಸ್ತೆ, ವೆಲ್ಕಮ್ ಟು ಮಂಜುಸ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ಪುಳಿಯೋಗರೆ ಮಾಡೋಣ ಅಂತ. ನಮ್ಮ ಮನೇಲಿ ಯಾವಾಗಲೂ ಪುಳಿಯೋಗರೆ ಇದೇ ಥರ ಮಾಡೋದು ಅಮ್ಮ. ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ. ಪುಳಿಯೋಗರೆಗೆ ಬೇಕಾಗಿರುತ್ತೆ ಇದು ಒಗ್ಗರಣೆಗೆ ಕಡಲೆಕಾಯಿ ಬೀಜ, ಕೊಬ್ಬರಿ ತುರಿ, ಎಳ್ಳು, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸು ಇಷ್ಟನ್ನು ತೊಗೊಂಡಿದ್ದೀನಿ. ಇದು MTR ಹಿಂಗು. ಇವಾಗ ಮಾಡೋದು ಹೇಗೆ ಅಂತ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಪಾತ್ರೆ ಬಿಸಿ ಆದಮೇಲೆ ನಾವು ಮೆಂತ್ಯನ ಮೊದಲು ಸೇರಿಸ್ಕೋಬೇಕು. ಆಮೇಲೆ ಉದ್ದಿನಬೇಳೆ 1 ಸ್ಪೂನ್ ಮೆಂತ್ಯ ಸೇರಿಸಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸಿದ್ದೀನಿ. ಎರಡನ್ನೂ ಸ್ವಲ್ಪ ಘಮ ಬರೋವರೆಗೂ ಹುರ್ಕೋಬೇಕು. ಇವಾಗ ಹುರಿತಾ ಇರೋವಾಗಲೇ ನಾವು ಕಡಲೆಬೇಳೆ ಸೇರಿಸ್ಕೋಬೇಕು. ಕಡಲೆಬೇಳೆನೂ ಅಷ್ಟೇ 2 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಈಗ ಹುರಿಯೋಕ್ಕೆ ಶುರು ಮಾಡಿದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಹುರ್ಕೋಬೇಕು. ಈ ಪುಳಿಯೋಗರೆ ಪುಡಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಅಂಗಡಿಯಿಂದ ತರಲ್ಲ, ನಾವು ಯಾವಾಗಲೂ ಮಾಡ್ಕೋತಾ ಇರ್ತೀವಿ. ಅಕಸ್ಮಾತ್ ಏನಾದರೂ ಕೆಲಸ ಇದ್ದರೆ ಮಾತ್ರ ತರೋದು. ಇವಾಗ ಇದಕ್ಕೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಎಳ್ಳು ಕೂಡ ಸೇರಿಸ್ಕೊಂಡೆ 2 ಟೇಬಲ್ ಸ್ಪೂನಷ್ಟು. ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಪುಡಿ. ಒಂದೊಂದು ಸಲ ಏನು ಮಾಡ್ತಾರೆ, ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಚಿವುಚಿ ನೀರಿಟ್ಕೊಂಡು ಬೇಳೆ ಸಾರು ಪುಡಿ ಸೇರಿಸಿ ಬೇಕಿದ್ದರೆ ಈ ಪುಡಿ ಹಾಕ್ತಾರೆ. ಇಲ್ಲ ಈ ಥರನೂ ಮಾಡ್ಬೋದು. ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಖಾರ ಮೆಣಸಿನ್ಕಾಯಿ ಹಾಕಲಿಲ್ಲ ನಾನು, ಹಸಿಮೆಣ್ಸಿಕಾಯಿ ಪುಡಿ ಸೇರಿಸ್ಕೊಳ್ಳೋಣ ಅಂತ. ಇವಾಗ ಕರಿಬೇವು ಸೊಪ್ಪು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು 2 ಸೇರಿಸಿ ಬಿಸಿ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕೆಂಪಿಗೆ ಗಮ್ಮನ ಥರ ಹುರಿದಿದ್ದೀನಿ. ತುಂಬ ಚೆನ್ನಾಗಿ ಮನೆಯೆಲ್ಲ ಘಮ ಘಮ ಅಂತ ಇತ್ತು. ಇವಾಗ ಇದನ್ನು ಒಂದು ಪ್ಲೇಟ್ಗಳಲ್ಲಿ ಆರಕ್ಕೆ ಇಟ್ಕೊಂಡು, ಆರದ ಮೇಲೆ ಪುಡಿ ಮಾಡ್ಕೊಬೋದಲ್ವ, ಆರಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಹುಣಸೆ ಹಣ್ಣನ್ನು ಹುರ್ಕೋತಾ ಇದ್ದೀನಿ. ಹುಣಸೆ ಹಣ್ಣನ್ನು ಹುರ್ಕೋಬೇಕು, ಅಂದರೆ ಹಸಿ ಗಿಸಿ ಇದ್ದರೆ ಹೋಗಲಿ ಅಂತ ಹೇಳಿ ಬಿಸಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಬಿಸಿ ಮಾಡೋದು. ಸ್ವಲ್ಪ ಬಿಸಿ ಮಾಡಿದ್ಮೇಲೆ ಅದನ್ನು ಒಂದು ಇದರಲ್ಲಿ ಆರಕ್ಕೆ ಇಟ್ಬಿಟ್ಟು ಎಳ್ಳು ಮತ್ತು ಕೊಬ್ಬರಿನ ಹುರ್ಕೋಬೇಕು. 2 ಟೇಬಲ್ ಸ್ಪೂನ್ ಎಳ್ಳು, 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಸೇರಿಸಿ ಹುರ್ಕೋತಾ ಇದ್ದೀನಿ. ಇದು ಪುಡಿಗೆ ಮಿಕ್ಸ್ ಮಾಡೋಕ್ಕೆ. ಘಮ ಬರೋವರೆಗೂ ಹುರ್ಕೋಬೇಕು ಬಿಸಿ ಅನ್ನದ ಜೊತೆ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನ ಮಾಡಿರ್ತೀರ ಅಲ್ವಾ, ಆ ಅನ್ನದ ಜೊತೆ ನಾವು ಈ ಪುಡಿ ಮಾಡಿಟ್ಟಿರ್ತೀವಲ್ಲ, ಈ ಪುಡಿನ ಸೇರಿಸಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲಿಸ್ಕೊಂಡು ತಿಂದು ನೋಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಟ್ರೈ ಮಾಡ್ತಾಯಿರ್ತೀನಿ. ಈ ಥರ ಪುಡಿ ಮಾಡಿಟ್ಟಿದ್ದಾಗ ಈ ಪುಡಿಗೆ ತುಪ್ಪ ಸೇರಿಸಿ ಬಿಸಿ ಅನ್ನದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಏನೂ ಬೇಕಿರಲ್ಲ. ಆಗ ನೀವೇ ಟ್ರೈ ಮಾಡಿಬಿಟ್ಟು ಹೇಳಿ, ತುಂಬ ಚೆನ್ನಾಗಾಗಿರುತ್ತೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕು. ಫಸ್ಟು ನಾವು ಕಾಳು ಹುರಿದ್ವಲ್ಲ, ಅದನ್ನು ಈ ಥರ ಪುಡಿ ಮಾಡಿ ತರಿಯಾಗಿದ್ದಾಗ ಹುಣಸೆಹಣ್ಣು ಸೇರಿಸಿ, ಹುಣಸೆಹಣ್ಣು ಸ್ವಲ್ಪ ಮಿಕ್ಸಿ ಆಡಿಸಿ ಪುಡಿ ಮಾಡಿ ಆದಮೇಲೆ ನಾವು ಹುರಿದಿಟ್ಕೊಂಡಿರೋ ಕೊಬ್ಬರಿ ಮತ್ತು ಬಿಳಿ ಎಳ್ಳನ್ನು ಸೇರಿಸಿ ಉಪ್ಪು ಸೇರಿಸ್ಕೋಬೇಕು. ಇವಾಗ ಅಳತೆಗೆ ಉಪ್ಪು ಸೇರಿಸ್ಕೊಳ್ಳಿ, ಇಲ್ಲ ಸ್ವಲ್ಪ ಕಮ್ಮಿ ಆದರೆ ಹುಳಿಗೆ ಬೇಕಾದಾಗ ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರ್ಬೋದು, ಪುಡಿ ಇವಾಗ ರೆಡಿಯಾಗಿದೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು ಮೆಣಸಿನ್ಕಾಯಿ ಮುರಿದಾಕಿ ಸಾಸಿವೆ ಹಾಕಬೇಕು. ಸಾಸಿವೆ ಚಿಟಪಟ ಸಿಡಿದ ಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸೇರಿಸ್ಕೋಬೇಕು. ಇದು ಒಗ್ಗರಣೆ. ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆ ಕೊಟ್ಕೊಳ್ಳಿ. ಸೂಪರಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ. ಹೆಂಗೆ ಬಂತು ಅಂತ ನನಗೂ ಹೇಳಿ. ಇವಾಗ ಇದನ್ನ ಬಾಡಿಸ್ಕೊಂಡು ಬೆಳ್ಳುಳ್ಳಿನ ಕೆಂಪು ಬಣ್ಣಕ್ಕೆ ಬರೋ ಹಾಗೆ ಬಾಡಿಸ್ಕೋಬೇಕು. ಇದು ಅನ್ನಕ್ಕೆ ಈ ಪುಳಿಯೋಗರೆ ಈ ಥರ ತಿನ್ನೋದಕ್ಕಿಂತನೂ ಅನ್ನಕ್ಕೆ ಉದುರಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋದಿದೆಯಲ್ಲ ಬಿಸಿ ಅನ್ನಕ್ಕೆ, ಒಂದು ಸಲ ಟ್ರೈ ಮಾಡ್ಬಿಟ್ಟು ನನಗೆ ಹೇಳಿ. ಈಗ ಇದು ಕಂದು ಬಣ್ಣಕ್ಕೆ ಬಂದಿದೆ.
ಇವಾಗ ನಮಗೆ ಎಷ್ಟು ಪುಳಿಯೋಗರೆ ಬೇಕು ಅಷ್ಟು ಪುಡಿನ ಇಲ್ಲಿ ಸೇರಿಸ್ಕೋಬೇಕು. ನಾನು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಮತ್ತು ಇನ್ನು ಸ್ವಲ್ಪ ಸೇರಿಸ್ತೀನಿ. ಎಲ್ಲರೂ ಇರ್ತಾರೆ ಬೆಳಗ್ಗೆ ತಿಂಡಿಗೆ, ಅಕಸ್ಮಾತ್ ಹೆಚ್ಚಿಗೆ ಮಾಡಿಟ್ರೆ ಅನ್ನ ಮಾಡ್ಬೋದು. ಇನ್ನೂ 1 ಟೇಬಲ್ ಸ್ಪೂನ್ ಸೇರಿಸ್ದೆ. ಇವಾಗ ಇದಕ್ಕೆ ಚೆನ್ನಾಗಿ ಎಣ್ಣೆಲಿ ಹುರಿದಿದ್ದಾದಮೇಲೆ ಅರ್ಶಿನದ ಪುಡಿ, ಹಸಿಮೆಣ್ಸಿನ್ಕಾಯಿ ಪುಡಿ ಸೇರಿಸ್ಕೋಬೇಕು. ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಸೇರಿಸ್ಕೋತೀನಿ, ಕಲರು ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ ಸೇರಿಸಿದ್ದೀನಿ. ಇವಾಗ ಎರಡನ್ನೂ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಪುಳಿಯೋಗರೆ. ಟ್ರೈ ಮಾಡಿ, ಆಮೇಲೆ ಹೇಳಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋತೀವಿ ಅಲ್ವಾ, ಹೀಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಲೋಟ ನೀರು ಸೇರಿಸ್ಕೋಬೇಕು. ನಾನಿವಾಗ ಇಲ್ಲಿ ಹಿಂಗೆ ಸೇರಿಸ್ಕೊಂಡಿದ್ದೀನಿ. ಹಿಂಗು ಪೌಡ್ರ್ ಹಿಂಗೆ ಸೇರಿಸಿದ್ದೀನಿ ನಾನು. ನಿಮ್ಮ ಹತ್ರ ಗಟ್ಟಿ ಹಿಂಗಿದ್ರೆ ಸೇರಿಸಿ, ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಹಾಕೋದು ಯಾಕೆ ಅಂದರೆ ಇದು ಹುಳಿ ಖಾರ ಎಲ್ಲ ತಿಂದಾಗ ಗ್ಯಾಸ್ಟ್ರಿಕ್ ಥರ ಆಗಬಾರ್ದು ಅಂತ ಹಿಂಗೆ ಸೇರಿಸ್ತೀವಿ. ಪುಳಿಯೋಗರೆಗೆ ಹುಳಿಗೆ ನೀರು ಸೇರಿಸ್ಕೋಬೇಕು. ನೀರು ಯಾಕೆ ಸೇರಿಸ್ಕೋಬೇಕು ಅಂದರೆ ನಾವು ಕಾಳುಗಳೆಲ್ಲ ಪುಡಿ ಮಾಡಿರೋದೆಲ್ಲ ಹರಳಿ ನೀರು ಇದಾಗುತ್ತೆ ಅಂತ ಹೇಳಿ ಸೇರಿಸ್ಕೊಳ್ಳೋದು. ಈಗ ನಾನು ನೀರು ಸೇರಿಸಿ ಈ ಥರ ಬಂದಿದೆ, ಹದಕ್ಕೆ ಬಂದಿದೆ. ಇವಾಗ ಏನು ಮಾಡ್ತೀನಿ, ಇದನ್ನು ಕುದಿಯೋಕೆ ಬಿಟ್ಟು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡೆ. ಯಾಕೆಂದರೆ ಎಣ್ಣೆ ಕಮ್ಮಿ ಇತ್ತು, ಎಣ್ಣೆ ಚೆನ್ನಾಗಿರ್ಬೇಕು ಇದಕ್ಕೆ. ಇವಾಗ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಇದು ಕೊಬ್ಬರಿ ತುರಿಯನ್ನು, ಎಳ್ಳನ್ನು ಇನ್ನು ಸ್ವಲ್ಪ ಇಟ್ಕೊಂಡಿದ್ದೆ ಬೇರೆ, ಅದನ್ನು ಸೇರಿಸಿದ್ದೀನಿ. ಇವಾಗ ಫಸ್ಟೇ ಇದನ್ನು ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸಿಟ್ಕೊಂಡು, ಎಣ್ಣೆ ಹಾಕ್ಕೊಂಡು 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಕಡಲೆಕಾಯಿ ಬೀಜನ ರೋಸ್ಟ್ ಮಾಡಿ ಒಳಗಡೆ ಹಾಕ್ತೀನಿ. ಫಸ್ಟೇ ನಾವು ಒಗ್ಗರಣೆ ಹಾಕ್ದಾಗಲೇ ಹಾಕ್ಬೋದು, ಆದರೆ ನೀರು ಸೇರಿಸೋದ್ರಿಂದ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಮೆತ್ತೆ ಆಗುತ್ತೆ ಅಂತ ಹೇಳಿ ಸೇರಿಸಲಿಲ್ಲ. ನೀರು ಕುದಿ ಬಂದಮೇಲೆ ಸೇರಿಸೋದ್ರಿಂದ ಏನು ಮೆತ್ತೆ ಆಗೋಲ್ಲ, ಸೂಪರಾಗಿರುತ್ತೆ. ಬಿಸಿ ಬಿಸಿ ಪುಳಿಯೋಗರೆ ರೆಡಿಯಾಗಿದೆ. ಇದು ನಮ್ಮ ಅಜ್ಜಿ ಮಾಡೋ ಥರನೇ ಮಾಡಿದ್ದೀನಿ. ನಮ್ಮ ಅಜ್ಜಿ ಈ ಥರ ಮಾಡ್ತಾಯಿದ್ರು. ಇನ್ನೊಂದು ಸಲ ನಮ್ಮ ಅಜ್ಜಿ ಇನ್ನೂ ಒಂಥರ ಪುಳಿಯೋಗರೆ ಮಾಡ್ತಾಯಿದ್ರು. ನೆಕ್ಸ್ಟ್ ಅದನ್ನು ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೂಪರಾಗಿರುತ್ತೆ. ಅಂದರೆ ಆಳುಗಳೆಲ್ಲ ಬಂದಾಗ ಮಾಡೋ ಪುಳಿಯೋಗರೆ ಅದು. ಅದನ್ನೊಂದು ಸಲ ಮಾಡಿ ತೋರಿಸ್ತೀನಿ. ಇವಾಗ ಬಿಸಿ ಅನ್ನದ ಜೊತೆ ಇದನ್ನು ಕಲಿಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮಗ ಸ್ಕೂಲ್ಗೆ ಹೋಗ್ತಾನೆ. ಇವಾಗ 8 ಗಂಟೆಗೆ ಕ್ಲಾಸ್ ಇದೆ. ಒಂದೊಂದು ದಿನ ನಾನು ಲೇಟ್ ಆಗಿಬಿಡುತ್ತೆ ಅವನಿಗೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ, ವಾಂಗಿಬಾತ್ ಗೊಜ್ಜು, ಈ ಥರದ ಗೊಜ್ಜುಗಳನ್ನೆಲ್ಲ ನೈಟೇ ಮಾಡಿಟ್ಕೋತೀನಿ. ಬೆಳಗ್ಗೆ ಅನ್ನ ಮಾಡಿ ಕಲಸಿ ಕೊಟ್ಟು ಕಳಿಸ್ಬೋದು. ನನಗೆ ಕೆಲಸಗಳಿರುತ್ತೆ ಬೆಳಗ್ಗಿನ ಟೈಮು, ಹಂಗಾಗಿ ನಾನು ಈ ಥರ ಮಾಡ್ತೀನಿ. ದೋಸೆ, ಇಡ್ಲಿ ಇದಾದರೆ ಇನ್ಸ್ಟೆಂಟ್ ಮಾಡಿಬಿಡ್ತೀನಿ. ಪುಳಿಯೋಗರೆ, ಚಿತ್ರಾನ್ನ ಈ ಥರದ್ದು ಸ್ವಲ್ಪ ಸಪ್ಪೆ ಇತ್ತು, ಉಪ್ಪು ಸೇರಿಸಿ ಕಲಿಸ್ಕೊಂಡು ಸರ್ವ್ ಮಾಡೋಕ್ಕೆ ಬಿಸಿ ಬಿಸಿ ಅನ್ನದ ಪುಳಿಯೋಗರೆ ರೆಡಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತೀನಿ. ಈ ಥರ ಪುಳಿಯೋಗರೆನ ಮಾಡಿಟ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ. ಉದ್ದಿನ ವಡೆ ಕೂಡ ಬೇಕು ಅಂತ ರಾತ್ರಿ ಹೊತ್ತು ಉದ್ದಿನ ವಡೆ ಕೂಡ ಮಾಡಿದ್ದೆ. ಅದರ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ, ಹಂಗಾಗಿ ಶೇರ್ ಮಾಡಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.